ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹುಣಸೆಕಾಯಿಯನ್ನ ಬಳಸಿ ಮಾಡುವ ಒಂದು ತೊಕ್ಕು ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಾಗ್ತದೆ. ಉಪ್ಪು, ಹುಳಿ, ಖಾರದೊಂದಿಗೆ ತಿನ್ಲಿಕ್ಕಂತೂ ಮಸ್ತಾಗಿರ್ತದೆ. ಯಾವ ರೀತಿಯಾಗಿ ಮಾಡಿದೆ ಈ ರೆಸಿಪಿ ಅಂತ ನೋಡೋಣ ಬನ್ನಿ. ನಾನಿದನ್ನ ಮೊದಲನೇ ಬಾರಿ ಮಾಡ್ತಾ ಇದ್ದೇನೆ. ಆದ್ರೂ ಕೂಡ ಕೆಲವೊಂದು ಟಿಪ್ಸ್‌ಗಳನ್ನ ಫಾಲೋ ಮಾಡೋದ್ರ ಮೂಲಕ ತೊಕ್ಕನ್ನ ತುಂಬಾನೇ ಚೆನ್ನಾಗಿ ಮಾಡ್ಕೊಳ್ಬೋದು. ನನ್ನ ಹಾಗೆ ನೀವು ಕೂಡ ಮೊದಲ ಬಾರಿ ಮಾಡ್ತಾ ಇದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಹುಣಸೆಕಾಯಿಯಲ್ಲಿರುವ ನಾರನ್ನ ಚೆನ್ನಾಗಿ ತೆಕೊಳ್ತಾ ಇದ್ದೇನೆ. ಈ ರೀತಿ ತುಂಡು ಮಾಡ್ತಾ ಹೋದ ಹಾಗೆ ನಾರನ್ನ ಬಿಡಿಸೋದು ಕೂಡ ಈಸಿ ಆಗ್ತದೆ. ಈಗಾಗಲೇ ಡಿಸೆಂಬರ್ ತಿಂಗಳು ಬಂದಿದೆ. ಹಾಗಾಗಿ ತುಂಬಾನೇ ಬಲ್ತಿರ್ತದೆ ಹುಣಸೆಕಾಯಿ. ಇನ್ನು ಸ್ವಲ್ಪ ದಿವಸ ಹೋದ್ರೆ ಹಣ್ಣು ಕೂಡ ಆಗ್ತದೆ. ಅದಕ್ಕಿಂತ ಮುಂಚೆ ಈ ರೀತಿ ಕಾಯಿ ಇರುವಾಗಲೇ ನಾವು ತೊಕ್ಕನ್ನ ಮಾಡ್ಕೊಳ್ಬೇಕು. ಅದರಲ್ಲಿರುವ ಬೀಜ ಇರ್ತದಲ್ಲ, ಆ ಬೀಜದ ಮಧ್ಯದಲ್ಲಿ ನಾವು ತುಂಡನ್ನ ಮಾಡಿದಾಗ ಅದರಲ್ಲಿರುವ ನಾರನ್ನ ಸುಲಭವಾಗಿ ಬಿಡಿಸ್ಕೊಳ್ಬಹುದು. ಎಲ್ಲ ಹುಣಸೆಕಾಯಿಯಲ್ಲಿರುವ ನಾರನ್ನ ತೆಗೆದಾಗಿದೆ. ಈಗ ಇದನ್ನ ಒಂದು ಕುಟಾಣಿಯಲ್ಲಿ ಹಾಕಿ ಜಜ್ಕೊಳ್ತೇನೆ. ಈ ರೀತಿ ಜಜ್ಜೋದ್ರಿಂದ ಅದರ ಒಳಗಡೆ ಬೀಜ ಇರ್ತದಲ್ಲ, ಅದನ್ನ ತೆಗೆದು ಹಾಕ್ಲಿಕ್ಕೆ ಈಸಿ ಆಗ್ತದೆ. ಹಾಗೆ ಬೀಜದ ಜೊತೆಗೆ ಒಂದು ರೀತಿ ಪ್ಲಾಸ್ಟಿಕ್ ರೀತಿಯಲ್ಲಿ ಒಂದು ಲೇಯರ್ ಇರ್ತದೆ. ಆ ಲೇಯರ್ ಅನ್ನ ಹಾಕಿ ನಾವು ತೊಕ್ಕನ್ನ ಮಾಡಿದಾಗ ಆ ತೊಕ್ಕು ಸ್ವಲ್ಪ ಕಸ ಕಸ ಅಂತ ಅನ್ಸ್ತದೆ. ಹಾಗಾಗಿ ಅದನ್ನ ತೆಗೆದು ಹಾಕಿಯೇ ಮಾಡ್ಬೇಕು. ಬೀಜ ಕೂಡ ಚೆನ್ನಾಗಿ ಬಲ್ತಿರೋದ್ರಿಂದ ಅದನ್ನು ಕೂಡ ನಾನಿಲ್ಲಿ ತೆಗೆದು ಹಾಕೊಳ್ತಾ ಇದ್ದೇನೆ. ಈ ರೀತಿ ಕೈಯಲ್ಲೂ ಬರ್ತದೆ, ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಜಜ್ಜೋದ್ರಿಂದ ತುಂಬಾ ಸುಲಭವಾಗಿ ಬಿಡಿಸ್ಕೊಳ್ಬಹುದು. ತುಂಬಾನೇ ಬಲ್ತಿದ್ರೆ ಅದರ ಮೇಲ್ಗಡೆ ಸಿಪ್ಪೆ ಕೂಡ ಗಟ್ಟಿಯಾಗಿರ್ತದೆ. ಅದನ್ನು ಕೂಡ ತೆಗೆದು ಹಾಕೊಳ್ಬೇಕು. ಇಲ್ಲಾಂದ್ರೆ ಅದು ಕೂಡ ಸ್ವಲ್ಪ ಚೊಗುರು ಅಥವಾ ಕಸ ಅಂತ ಅನ್ಸ್ಬೋದು. ನೋಡಿ, ಈ ರೀತಿ ಪ್ಲಾಸ್ಟಿಕ್ ರೀತಿ ಇರ್ತದೆ ನೋಡಿ, ಇದನ್ನ ತೆಗೆದು ಹಾಕ್ಲೇಬೇಕು. ಇಲ್ಲ ಅಂದ್ರೆ ತೊಕ್ಕು ತುಂಬಾನೇ ಕಸ ಕಸ ಅಂತ ಆಗ್ತದೆ. ಇದೆಲ್ಲವನ್ನ ತೆಗೆದು ಹಾಕಿ ಈ ರೀತಿ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಕೆಲವೊಂದ್ರದ್ದು ಸಿಪ್ಪೆ ಬಲ್ತಿದೆ ನೋಡ್ಬೋದು. ಈ ರೀತಿ ಸಿಪ್ಪೆ ಇದ್ರೆ ಅದನ್ನ ತೆಗ್ದಾಕ್ಬೇಕು. ಇಲ್ಲ ಅಂದ್ರೆ ತೊಕ್ಕು ಹಾಳಾಗಿ ಹೋಗ್ತದೆ, ರುಚಿ ಆಗುದಿಲ್ಲ. ಸ್ವಲ್ಪ ಎಳೆತಾಗಿರುವಾಗ ಮಾಡೋದಾದ್ರೆ ಬೀಜವನ್ನು ಕೂಡ ಹಾಕ್ಬೋದು. ಹಾಗೆ ಸಿಪ್ಪೆಯನ್ನು ಕೂಡ ತೆಗೆಯುವ ಅವಶ್ಯಕತೆ ಇರುವುದಿಲ್ಲ. ಎಳೆತಂದ್ರೆ ಸಾಧಾರಣ ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ನೀವು ತೊಕ್ಕನ್ನ ಮಾಡೋದಾದ್ರೆ ಅಷ್ಟೊಂದು ಬಲ್ತಿರುವುದಿಲ್ಲ. ಇದೀಗ ಡಿಸೆಂಬರ್ ಎಂಡ್ ಆಗ್ತಾ ಬಂತು. ಹಾಗಾಗಿ ಹುಣಸೆಕಾಯಿ ತುಂಬಾನೇ ಬಲ್ತಿದೆ. ಈಗ ಒಂದು ಬಾಣಲೆಯನ್ನ ಬಿಸಿಗಿಟ್ಟು ಅದರಲ್ಲಿ 1 ಟೀ ಚಮಚ ಆಗುವಷ್ಟು ಮೆಂತೆ ಕಾಳನ್ನ ಚೆನ್ನಾಗಿ ಪರಿಮಳ ಬರುವ ತನಕ, ಬಣ್ಣ ಬದಲಾಗುವ ತನಕ ಸಣ್ಣ ಉರಿಯಲ್ಲಿ ಹುರಿದಿದ್ದೇನೆ. ಮೆಂತೆ ಹುರಿದಾಗ್ತಾ ಇದ್ದಾಗೆ ಕೊನೆಯಲ್ಲಿ ಒಂದು 1/4 ಟೀ ಚಮಚ ಆಗುವಷ್ಟು ಜೀರಿಗೆನ ಹಾಕೊಂಡು ಇದನ್ನ ಹುರ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಸ್ವಲ್ಪ ಹುಣಸೆಕಾಯಿಯನ್ನ ಬಳಸಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ತಾ ಇದ್ದೇನೆ. ಇದು ಮೆಂತೆ ಮತ್ತೆ ಜೀರಿಗೆಯನ್ನ ಕುಟಾಣಿಯಲ್ಲಿ ಹಾಕಿ ಜಜ್ಕೊಳ್ತೇನೆ. ಮಿಕ್ಸಿಯಲ್ಲಿ ಹಾಕುವಷ್ಟೆಲ್ಲ ಇಲ್ಲ ನೋಡಿ. ಹಾಗಾಗಿ ನಾನಿಲ್ಲಿ ಕುಟಾಣಿಯಲ್ಲಿ ನುಣ್ಣಗೆ ಪೌಡ್ರನ್ನ ಮಾಡ್ಕೊಳ್ತೇನೆ. ಈ ರೀತಿ ಪೌಡ್ರ್ ಆಗಿದೆ. ನಾನಿದನ್ನ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೇನೆ. ಒರಳು ಕಲ್ಲಲ್ಲಿ ಬೇಕಾದ್ರೂ ರುಬ್ಕೊಳ್ಬಹುದು. ಮಿಕ್ಸಿ ಜಾರಲ್ಲಿ ಕೂಡ ಏನು ಪ್ರಾಬ್ಲಮ್ ಇಲ್ಲ. ನಾವೀಗಾಗಲೇ ಜಜ್ಜಿ ಅದರಲ್ಲಿರುವ ಬೀಜವನ್ನೆಲ್ಲ ತೆಗೆದು ಹಾಕಿರೋದ್ರಿಂದ ಸುಲಭವಾಗಿ ಮಿಕ್ಸಿ ಜಾರಲ್ಲಿ ಇದನ್ನ ರುಬ್ಕೊಳ್ಬಹುದು. ಜಜ್ಜಿಟ್ಟಿರುವ ಹುಣಸೆಕಾಯಿಯನ್ನ ಹಾಕಿದ್ದೇನೆ. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿದ್ದೇನೆ. ಹುಣಸೆಕಾಯಿ ತುಂಬಾನೇ ಹುಳಿ ಇರ್ತದೆ. ಹಾಗಾಗಿ ಉಪ್ಪು, ಖಾರ ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು. ಆಗ ಮಾತ್ರ ತೊಕ್ಕು ಚೆನ್ನಾಗಾಗ್ತದೆ. ಜಜ್ಜಿಟ್ಟಿರುವ ಮೆಂತೆ ಹಾಗೂ ಜೀರಿಗೆ ಪುಡಿಯನ್ನ ಹಾಕೊಂಡಿದ್ದೇನೆ. ನಂತರ ಅರಿಶಿಣವನ್ನ ಹಾಕೊಳ್ತಾ ಇದ್ದೇನೆ. ಖಾರಕ್ಕೆ ಇಲ್ಲಿ ಹಸಿಮೆಣಸಿನಕಾಯಿಯನ್ನ ಬಳಸ್ತಾ ಇದ್ದೇನೆ. ಹಸಿಮೆಣಸಿನಕಾಯಿಯನ್ನ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡು ಇದಕ್ಕೆ ಬಳಸಬೇಕು. ನೀವು ಬೇಕಾದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಕೂಡ ಉಪಯೋಗಿಸಬಹುದು. ಸ್ವಲ್ಪ ಜಾಸ್ತಿ ದಿವಸ ಇಡಬೇಕು ಅಂತಿದ್ರೆ ಹುರಿದು ಕೂಡ ಬಳಸಬಹುದು. ಈ ರೀತಿ ಮತ್ತೆ ಮತ್ತೆ ಆನ್ ಆಫ್ ಮಾಡ್ಕೊಳ್ತಾ ಸಾಧ್ಯವಾದಷ್ಟು ನುಣ್ಣಗೆ ತೊಕ್ಕನ್ನ ರುಬ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ. 1-2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕಿದ್ದೇನೆ. ನಂತರ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೇನೆ. ಸಾಸಿವೆ ಹಾಕೋದ್ರಿಂದ ಇದೊಂದು ರೀತಿ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡ್ತದೆ. ಸಾಸಿವೆ ಎಣ್ಣೆ ಇದ್ರೆ ಸಾಸಿವೆ ಎಣ್ಣೆಯಲ್ಲಿಯೇ ನೀವು ಒಗ್ಗರಣೆಯನ್ನ ಹಾಕಿ ಚೆನ್ನಾಗಾಗ್ತದೆ. ನಂತರ ಇಂಗನ್ನ ಹಾಕೊಳ್ತಾ ಇದ್ದೇನೆ. ತೊಕ್ಕಿಗೆ ಇಂಗು ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಪರಿಮಳವಾಗಿ ಬರ್ತದೆ. ಚೆನ್ನಾಗಿರುವ ಇಂಗನ್ನ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಈಗಾಗಲೇ ರುಬ್ಬಿಟ್ಟಿರುವ ತೊಕ್ಕನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ತೊಕ್ಕನ್ನ ಮಾಡುವಾಗ ಎಲ್ಲಿಯೂ ಕೂಡ ನೀರಿನ ಅಂಶ ಉಳಿಬಾರದು. ನೀರಿನ ಅಂಶವನ್ನ ತಾಗಿಸಿದ್ರೆ ಬೇಗನೆ ಹಾಳಾಗ್ತದೆ. ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ದಿವಸಗಳ ತನಕ ನಾವು ಇದನ್ನ ಸ್ಟೋರ್ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನ ಎಷ್ಟು ದಿವಸಗಳ ಕಾಲ ನಾವು ಶೇಖರಿಸಿ ಇಡ್ಬೋದು ಅಂತ ನನಗೆ ಗೊತ್ತಿಲ್ಲ. ನೀವು ಯಾವಾಗ್ಲೂ ಮಾಡ್ತಾ ಇರೋರು ಈ ವಿಡಿಯೋವನ್ನ ನೋಡಿದ್ರೆ ಖಂಡಿತ ನನಗೆ ಈ ಮಾಹಿತಿಯನ್ನ ನೀಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಚೆನ್ನಾಗಿ ಬಾಡಿಸ್ಕೊಂಡಿದ್ದೇನೆ. ತಣ್ಣಗಾದ ನಂತರ ಒಂದು ಗಾಜಿನ ಬಾಟಲಿಯಲ್ಲಿ ಇದನ್ನ ಹಾಕಿ ಇಟ್ಕೊಳ್ತೇನೆ.
ತೊಕ್ಕನ್ನ, ಉಪ್ಪಿನಕಾಯಿಯನ್ನ, ಉಪ್ಪನ್ನ ಎಲ್ಲ ಹಾಕೋದಕ್ಕೆ ಖಂಡಿತ ಗಾಜಿನ ಬಾಟಲಿಯನ್ನ ಬಳಸಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬಗಳನ್ನ ಬಳಸಬೇಡಿ, ರಿಯಾಕ್ಷನ್ ಆಗ್ತದೆ. ಸಾಧ್ಯವಾದಷ್ಟು ಗಾಜಿನ ಡಬ್ಬಗಳನ್ನ ಉಪಯೋಗಿಸೋದನ್ನ ಮರಿಬೇಡಿ. ರುಚಿಯಾದ ಹುಣಸೆಕಾಯಿಯ ತೊಕ್ಕು ರೆಡಿಯಾಗಿದೆ. ಮೊಸರನ್ನದ ಜೊತೆ, ಗಂಜಿಯ ಊಟಕ್ಕೆ ಎಲ್ಲದಕ್ಕೂ ತುಂಬಾನೇ ರುಚಿಯಾಗಿರ್ತದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ನಮಸ್ಕಾರ.